ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರೊಂದಿಗಿನ ವಿಶೇಷ ಸಂವಾದಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಉತ್ತರ ಕರ್ನಾಟಕದಲ್ಲಿ, ಅದರಲ್ಲೂ ಬೆಳಗಾವಿಯಲ್ಲಿ, ಅದರಲ್ಲೂ ಮುಖ್ಯವಾಗಿ ಸುವರ್ಣಸೌಧದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನ ಹಲವಾರು ಕಾರಣಗಳಿಗೆ ಪ್ರಾಮುಖ್ಯತೆ ಪಡೆದಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಬಿಜೆಪಿಯ ಪಾಲಿಗೆ ಇದೇ ಹೊತ್ತಿನಲ್ಲಿ ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ, ಆದರೂ ಕೂಡ ನಿರೀಕ್ಷಿತ ಅನ್ನುವಂತಹ ಹಲವಾರು ಬೆಳವಣಿಗೆಗಳು ನಡೀತಾ ಇವೆ. ಇವೆಲ್ಲದರ ಬಗ್ಗೆ ಉತ್ತರ ನೀಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್. ಶೆಟ್ಟರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಿ. ಸರ್ಕಾರ ಹೇಗಿದೆ ಸರ್? ಸರ್ಕಾರವು ಭಾಳ ಒಂದು ಉತ್ತಮವಾದಂಥ ಆಡಳಿತ ಕೊಡ್ತಾ ಇದ್ದೇವೆ. ಜನರಿಗೆ ಭಾಳಷ್ಟು ವಿಶ್ವಾಸ ಬರೋ ರೀತಿಯಲ್ಲಿ ನಾವು ಆಡಳಿತವನ್ನು ಕೊಟ್ಟಿದ್ದೇವೆ. ಸರ್ಕಾರ ಉತ್ತಮ ಸ್ಥಿತಿಯಲ್ಲಿದ್ದೀರಿ ಅನ್ನೋ ಮಾತನ್ನು ನೀವು ಹೇಳ್ತಾ ಇದ್ದೀರಿ. ನಾನು ಕೇಳ್ತಾ ಇದ್ದೆ ಅಲ್ಲಲ್ಲಿ ಸರ್ಕಾರ ಕೋಮಾ ಸ್ಥಿತಿಯಲ್ಲಿದೆ, ಸರ್ಕಾರ ICU ಯಲ್ಲಿದೆ, ಸರ್ಕಾರಕ್ಕೆ ಜೀವವೇ ಇಲ್ಲ, ಸರ್ಕಾರ ಸತ್ತು ಹೋಗಿದೆ. ಈ ಮಾತುಗಳೆಲ್ಲ ಯಾಕೆ ಕೇಳಿ ಬರ್ತಾ ಇದೆ ಶೆಟ್ಟರ್ ಅವರೇ? ಅದು ವಿರೋಧ ಪಕ್ಷಗಳು ಟೀಕೆ ಮಾಡಬೇಕಂತೇಳಿ ಟೀಕೆ ಮಾಡ್ತಾರೆ. ಹೀಗಾಗಿ ಕಳೆದ 4.5 ತಿಂಗಳಲ್ಲಿ ನಾನು ರಾಜ್ಯದ ಮುಖ್ಯಮಂತ್ರಿಯಾಗಿ ಜವಾಬ್ದಾರಿ ತೊಗೊಂಡ್ಮೇಲೆ ಯಾವುದೇ ರೀತಿಯಾದಂಥ ಒಂದು ಕಾಂಟ್ರವರ್ಸಿ ಇಲ್ಲದೇ, ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ಲದೇ ಮತ್ತು ಭಾಳಷ್ಟು ಜ್ವಲಂತ ಸಮಸ್ಯೆಗಳು ಬಂದಾಗ ಅದನ್ನು ಸರಿಯಾದ ರೀತಿಯಲ್ಲಿ ಸ್ಮೂತಾಗಿ ಹ್ಯಾಂಡಲ್ ಮಾಡಿ ಅವುಗಳ ಪರಿಹಾರ ಕೊಡುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಮತ್ತು ಉತ್ತಮವಾದಂಥ ಆಡಳಿತವೂ ಕೊಟ್ಟಿದ್ದೀನಿ. ಹೀಗಾಗಿ ಇದರಿಂದ ಬಹುಶಃ ಪ್ರತಿಪಕ್ಷದವರಿಗೆ ಯಾವುದೇ ಇಶ್ಯೂಸ್ ಇಲ್ಲ ಮಾತಾಡಲಿಕ್ಕೆ. ಹೀಗಾಗಿ ಈ ರಾಜಕೀಯ ಕಾರಣಗಳ ಸಲುವಾಗಿ ಕೆಲವೊಂದು ರಾಜಕೀಯ ಗೊಂದಲಗಳಿಂದ ಅವರು ಈ ರೀತಿ ಟೀಕೆ ಮಾಡ್ತಾ ಇದ್ದಾರೆ. ಆ ಟೀಕೆಯಲ್ಲಿ ಏನೂ ಅರ್ಥ ಇಲ್ಲ. ನಿಜ, ನೀವು ರಾಜಕೀಯ ಗೊಂದಲಗಳು ಅಂತ ಹೇಳಿದ್ರಿ. ನಿಜ, ನೀವು ಸ್ಮೂತಾಗಿ ಅಂತ ಹೇಳಿದ್ರಿ. ಬಹುಶಃ ನೀವು ಅತ್ಯಂತ ಮೃದುವಾಗಿ ಎಲ್ಲವನ್ನು ಕೂಡ ಹ್ಯಾಂಡಲ್ ಮಾಡಿದ್ದೀರಿ. ಯಾಕಂದರೆ ಯಾವುದೇ ಒಂದು ಕಾಂಟ್ರವರ್ಷಿಯಲ್ ಹೇಳಿಕೆ ಆಗಲಿ, ಅಸಲಿಗೆ ನೀವು ಯಾವುದೇ ಹೇಳಿಕೆಗಳನ್ನೇ ಮುಂದಾಗಿ ಕೊಡದೇ ಇರುವಂಥವ್ರು. ಆದರೆ ಇತ್ತೀಚಿನ ಬೆಳವಣಿಗೆಗಳು ಜಗದೀಶ್ ಶೆಟ್ಟರ್ ಅವರೇ, ನಿರೀಕ್ಷಿತ ಆದರೂ ಕೂಡ ಸುಮಾರು 14 ಮಂದಿ ನಿಮ್ಮ ಪಕ್ಷದ ಶಾಸಕರು, ನಿಮ್ಮ ಸರ್ಕಾರದ ಭಾಗವಾಗಿರುವಂಥ ನಿಮ್ಮ ಪಕ್ಷದ ಶಾಸಕರು ಇನ್ನೊಂದು ಪಕ್ಷದ ಕರ್ನಾಟಕ ಜನತಾ ಪಕ್ಷದ ವೇದಿಕೆಯ ಮೇಲೆ ಬಹಿರಂಗವಾಗಿ ಕಾಣಿಸ್ಕೊಳ್ತಾರೆ, ಬಹಿರಂಗವಾಗಿ ಸವಾಲು ಹಾಕ್ತಾರೆ. ಆದರೆ ಯಾವುದೇ ಒಂದು ಸಣ್ಣ ಕ್ರಮವನ್ನು ಕೂಡ ಕೈಗೊಳ್ಳೋದಿಲ್ಲ. ಇವತ್ತಿನ ಈ ಕ್ಷಣದವರೆಗೂ ಕೂಡ ಒಂದು ಸಣ್ಣ ನೋಟಿಸ್ ಕೂಡ ಕೊಟ್ಟಿಲ್ಲ. ಒಂದು ಈಗಾಗಲೇ ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿದಂಥವ್ರಿಗೆ ಏನು ಕ್ರಮ ಕೈಗೊಳ್ಳಬೇಕು ಈಗಾಗಲೇ ಕೈಗೊಂಡಿದ್ದೇವೆ. ಒಂದು ರಾಷ್ಟ್ರೀಯ ಪಕ್ಷವಾಗಿ ಶಿಸ್ತನ್ನು ನಾವು ಸಹಿಸಿಕೊಳ್ಳೋದಿಲ್ಲ. ಯಾರು ಶಿಸ್ತನ್ನು ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳುವಂಥ ಒಂದು ನಿಶ್ಚಿತ. ಆದರೆ ಯಾವಾಗ ಕೈಗೊಳ್ಬೇಕು, ಯಾವ ರೀತಿ ಕೈಗೊಳ್ಬೇಕು, ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಆದಷ್ಟು ಬೇಗ ಅದ್ರ ಬಗ್ಗೆ ನಾವು ನಿರ್ಧಾರವನ್ನು ಕೈಗೊಳ್ತೀವಿ. ಮತ್ತು ಇನ್ನೊಂದು ಭಾಳ ಮುಖ್ಯವಾಗಿ, ಇವತ್ತು ಯಾರು ಆ ಸಮಾವೇಶಕ್ಕೆ ಹೋಗಿದ್ರು ಅವರೆಲ್ಲರೂ ಇವತ್ತಿಗೂ ಭಾರತೀಯ ಜನತಾ ಪಾರ್ಟಿ ಶಾಸಕರು, ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವ ಹೊಂದಿದಂಥವ್ರು. ಅವರು ಇಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿಗೆ ರಾಜೀನಾಮೆ ಕೊಟ್ಟಿಲ್ಲ, ವಿಧಾನಸಭೆ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿಲ್ಲ. ಹಾಗಾದರೆ ಯಾವುದೋ ಒಂದು ಒತ್ತಡದಲ್ಲಿ ಅವ್ರು ಹೋಗಿರ್ಬೋದು ಅನ್ನುವಂಥ ಅನಿಸಿಕೆಯೂ ನಂದಿದೆ. ಹೀಗಾಗಿ ಇವೆಲ್ಲವನ್ನೂ ನಾವು ಕೂಲಂಕಷವಾಗಿ ನಾವು ವಿಚಾರ ಮಾಡಬೇಕಾಗ್ತದೆ. ಮಾಡಿಕೊಂಡು ನಾವು ನಿರ್ಧಾರವನ್ನು ಕೈಗೊಳ್ಳಬೇಕು. ಅವರು ಬಹಿರಂಗವಾಗಿ ಹೇಳಿಕೆಗಳನ್ನೇ ಕೊಟ್ಟರು ಶೆಟ್ಟರ್ ಅವರೇ. ಯಾವುದೇ ಒತ್ತಡ ಇಲ್ಲ, ನಾವು ಯಡಿಯೂರಪ್ಪನವ್ರ ಜೊತೆ ಯಾವಾಗಲೂ ಇದ್ದೇವೆ, ಇನ್ನು ಮುಂದೆಯೂ ಕೂಡ ಅವ್ರ ಜೊತೆ ಇರ್ತೇವೆ, ಮುಂದೆ ನಾವು ಸ್ಪರ್ಧಿಸೋದು ಕೂಡ KJP ಇಂದಲೇ ಅಂತಲೇ ಬಹಿರಂಗ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಒಬ್ಬರು ಇಬ್ಬರು ಶಾಸಕರು ಬಹಿರಂಗ ಹೇಳಿಕೆ ಕೊಟ್ಟಿರ್ಬೋದು, ಬಹುತೇಕ ಶಾಸಕರು ಯಾವುದೇ ರೀತಿಯಂಥ ಹೇಳಿಕೆಯನ್ನು ಕೊಟ್ಟಿಲ್ಲ. ಹೀಗಾಗಿ ಅದರ ಹಿನ್ನೆಲೆ ಏನು, ಯಾವ ಒಂದು ಒತ್ತಡದಲ್ಲಿದ್ದಾರೆ ಎಲ್ಲವನ್ನೂ ಅವಲೋಕನ ಮಾಡಿಕೊಂಡು, ಅಂದರೆ ನೀವು ಹೇಳೋದು ಯಡಿಯೂರಪ್ಪನವರ ಒತ್ತಡಕ್ಕೆ ಅವರು ಆ ವೇದಿಕೆ ಮೇಲೆ ಅದ್ರ ಬಗ್ಗೆ ನಾನು ಹೇಳ್ತಿಲ್ಲ, ಯಾವ ಒಂದು ಒತ್ತಡ ಅನ್ನುವಂಥದ್ರ ಬಗ್ಗೆ ನಾವು ಚಿಂತನೆಯನ್ನು ಮಾಡಿಕೊಂಡು ಮುಂದೆ ಅದ್ರ ಬಗ್ಗೆ ನಮ್ಮ ರಾಜ್ಯದ ಎಲ್ಲ ನಾಯಕರುಗಳು, ಕೋರ್ ಕಮಿಟಿ ಸದಸ್ಯರು ಕುಳಿತುಕೊಂಡು ಚರ್ಚೆ ಮಾಡ್ತೀವಿ ಮತ್ತು ನಮ್ಮ ಹೈಕಮಾಂಡಿನ ವರಿಷ್ಠರ ಜೊತೆಯೂ ಚರ್ಚೆ ಮಾಡ್ತೀವಿ. ಮುಂದೆ ಯಾವ ಕ್ರಮವನ್ನು ಕೈಗೊಳ್ಳಬೇಕು, ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನುವಂಥದ್ರ ಬಗ್ಗೆ ನಾವು ನಿರ್ಧಾರವನ್ನು ಕೈಗೊಳ್ತೀವಿ. ಒಂದು ವೇಳೆ ಕ್ರಮ ಕೈಗೊಂಡದ್ದೇ ಆದಲ್ಲಿ ಸರ್ಕಾರ ಬಿದ್ದು ಹೋಗ್ಬೋದು, ಅಲ್ಪಮತಕ್ಕೆ ಬರ್ಬೋದು. ಆ ಕಾರಣಕ್ಕಾಗಿಯೇ ಅವ್ರ ಮೇಲೆ ಯಾವ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಹಿಂದೆ ಶ್ರೀರಾಮುಲು ಅವರ ಜೊತೆ 4 ಮಂದಿ ಹೋದಾಗಲೂ ಕೂಡ ಇಂಥದ್ದೇ ನಿಲುವನ್ನು BJP ಅನುಸರಿಸಿತು. ಅದರ ಮುಂದುವರೆದ ಭಾಗ ಈ KJP ಸಮಾವೇಶದಲ್ಲಿ ಭಾಗವಹಿಸಿದವರ ಮೇಲೆ ಆಗುವಂಥ ಕ್ರಮ ಅಷ್ಟೇ ಅನ್ನುವಂಥ ಮಾತುಗಳು. ಒಂದು ನಾನು ಹೇಳ್ತಿರಲಿಲ್ಲ, ಇವತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಸುಭದ್ರ ಆಗಿದೆ, ಭಾಳ ಗಟ್ಟಿಮುಟ್ಟಾಗಿದೆ. ನಮ್ಮ ಅವಧಿಯನ್ನು ಪೂರ್ಣಗೊಳಿಸುವಂಥದ್ದು ಪೂರ್ಣಗೊಳಿಸ್ತೇವೆ. ಹೀಗಾಗಿ ಯಾವುದೇ ಒಂದು ಸರ್ಕಾರಕ್ಕೆ ಥ್ರೆಟ್ ಇಲ್ಲ. ಮತ್ತು ಈ ಒಂದು ಡಿಸಿಪ್ಲಿನರಿ ಆ್ಯಕ್ಷನ್ ಅನ್ನುವಂಥದ್ದು ಏನಿದೆಯಲ್ಲ, ಇದು ಸಡನ್ನಾಗಿ ತೆಗೆದುಕೊಳ್ಳುವಂಥ ನಿರ್ಧಾರ ಅಲ್ಲ. ಎಲ್ಲ ಕಾನ್ಸಿಕ್ವೆನ್ಸ್ಗಳನ್ನು ನಾವು ತೆಗೆದುಕೊಂಡು ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗ್ತದೆ. ಮತ್ತು ನಾವು ರಾಜಕಾರಣದಲ್ಲಿದ್ದೇವೆ. ರಾಜಕಾರಣದಲ್ಲಿದ್ದಾಗ ಯಾವ ರೀತಿ, ಯಾವ ಸಂದರ್ಭದಲ್ಲಿ ಯಾವ ರೀತಿ ನಿರ್ಣಯ ಕೈಗೊಳ್ಳಬೇಕು ಅನ್ನೋದು ಒಂದು ರಾಜಕೀಯ ಪಕ್ಷ ನಿರ್ಧಾರ ಕೈಗೊಳ್ತದೆ. ಎಲ್ಲ ಸಾಧಕ ಬಾಧಕಗಳನ್ನು ತೆಗೆದುಕೊಂಡು ಪಕ್ಷದ ಶಿಸ್ತನ್ನು
ಅದನ್ನು ಆ ಒಂದು ಬೌಂಡ್ರಿ ಏನಿದೆಯಲ್ಲ ಶಿಸ್ತನ್ನು ಆ ವ್ಯಾಪ್ತಿಯಲ್ಲಿ ಬರುವ ರೀತಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಬೇಕು ಅದನ್ನು ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರ ಅನ್ನುವಂತಹ ಒಂದು ರೀತಿಯಲ್ಲಿ ಕ್ಲೀಶೆ ಅನ್ನುವಂತಹ ವಾಕ್ಯ, ಅದನ್ನು ಕೇಳಿ 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 ರಾಜ್ಯ ಜನ ಬೇಸತ್ತು ಹೋಗ್ಬಿಟ್ಟಿದ್ದಾರೆ. ಶೆಟ್ಟರ್ ಅವರೇ, ಶ್ರೀರಾಮುಲು ಅವ್ರ ಜೊತೆ ಇರೋರು ಇವತ್ತಿಗೂ ಹಾಗೆ ಬಹಿರಂಗವಾಗಿ ಓಡಾಡ್ಕೊಂಡಿದ್ರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ. ಬಹುಶಃ ಈ ಬಾರಿಯೂ ಕೂಡ ಅಂಥದ್ದೊಂದು ಕ್ರಮ, ಈಗ ನೀವು ಓಪನ್ ಆಗಿ ಹೇಳ್ತೀರಾ ಕಠಿಣವಾದ ಕ್ರಮ ಕೈಗೊಳ್ತೇವೆ, ಆ ಒಂದು ಎದೆಗಾರಿಕೆಯನ್ನು ತೋರಿಸ್ತೀರಾ ಶೆಟ್ಟರ್? ಒಂದು ಹೇಳಿದ್ರಿ, ಇದನ್ನು ನಾವು ಬಹಿರಂಗವಾಗಿ ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಇದೊಂದು ರಾಜಕೀಯ ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ರಾಜಕೀಯ ಪಕ್ಷದಲ್ಲಿ ಕೋರ್ ಕಮಿಟಿಯಲ್ಲಿ ಪ್ರಮುಖರಲ್ಲಿ ನಿರ್ಧಾರ ಆಗುವಂಥದ್ದು. ಹೀಗಾಗಿ ಯಾವ ರೀತಿ ಕ್ರಮ ಕೈಗೊಳ್ತೀವಿ, ಯಾವ ರೀತಿ ಕ್ರಮ ಕೈಗೊಳ್ತೀವಿ ಅದು ಪಕ್ಷಕ್ಕೆ ಬಿಟ್ಟಂಥ ವಿಚಾರ. ಅದು ನಾನು ಸಾರ್ವಜನಿಕ ಹೀಗೆ ಮಾಡ್ತೀನಿ ನಾ ಏನೋ ಹೇಳಿಕೋಬೋದು. ಆದರೆ ಕ್ರಮ ಆಗೋದು ಖಂಡಿತ ಅನ್ನೋ ಮಾತನ್ನು ಹೇಳಿದ್ರಿ. ಓಕೆ, ಅದರ ಜೊತೆಗೆ ಯಡಿಯೂರಪ್ಪನವರು ಓಪನ್ ಆಗಿ ವೇದಿಕೆಯ ಮೇಲೆ ಇಡೀ ರಾಜ್ಯ ಜನರ ಮುಂದೆ ನಿಂತು ಹೇಳ್ತಾರೆ, ಅವರು ಜಗದೀಶ್ ಶೆಟ್ಟರ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ದೇ ನಾನು, ನನ್ನಿಂದ ಅವರು ಇವತ್ತು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕುಳಿತಿದ್ದಾರೆ, ಸರ್ಕಾರವನ್ನು ವಿಸರ್ಜನೆ ಮಾಡಿ ನೀವು ಮುಖ್ಯಮಂತ್ರಿ ಮಾಡಿದ್ದೇ ನಾನು ಅನ್ನುವಂಥ ಮಾತನ್ನು ಏಕವಚನ ಉಪಯೋಗಿಸಿ ಹೇಳ್ತಾರೆ ಅವರು. ನಾ ಹೇಳ್ತೇನೆ ರೀ, ಅದ್ರ ಸಲುವಾಗಿ ಮಾನ್ಯ ಯಡಿಯೂರಪ್ಪನ ಬಗ್ಗೆ ನನಗೆ ಭಾಳಷ್ಟು ಗೌರವ ಇದೆ. ನಮ್ಮ ಪಕ್ಷದ ನಾಯಕರಾಗಿ ಬೆಳೆದು ಪಕ್ಷ ಇವತ್ತು ಬೆಳವಣಿಗೆಯಲ್ಲಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಒಂದು ಮಾತನ್ನು ನಾನು ಹೇಳ್ತಾ ಇದ್ದೀನಿ, ಇವತ್ತು ಯಾವುದೇ ಒಬ್ಬ ವ್ಯಕ್ತಿಯಿಂದ ಯಾವುದೇ ಒಂದು ಪಕ್ಷದ ನಿರ್ಮಾಣ ಆಗೋದಿಲ್ಲ, ಯಾವುದೇ ಒಂದು ಪಕ್ಷದ ಸಂಘಟನೆ ಆಗೋದಿಲ್ಲ. ನೂರಾರು ಸಾವಿರಾರು ಲಕ್ಷಾಂತರ ಜನ ಕಾರ್ಯಕರ್ತರು, ನೂರಾರು ನಾಯಕರುಗಳು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿದಾಗ ಒಂದು ಪಾರ್ಟಿ ಒಂದು ಉತ್ತಮ ಸ್ಥಿತಿಗೆ ಬರ್ತದೆ, ಸಂಘಟನೆ ಆಗ್ತದೆ ಮತ್ತು ಅಧಿಕಾರಕ್ಕೂ ಬರಲಿಕ್ಕೆ ಸಾಧ್ಯತೆ. ಅದಕ್ಕೊಬ್ಬರು ನಾಯಕರಿರ್ತಾರೆ. ಆ ನಾಯಕರನ್ನ ನಾವು ಬೆಳೆಸಿದವ್ರು ಯಾರು? ನಾವೇ ಪ್ರಮುಖರು. ಇವತ್ತು ಯಡಿಯೂರಪ್ಪರವ್ರು ಬೆಳೆಸಿದವ್ರು ಯಾರು? ಅವ್ರ ನಾಯಕರಂತೂ ಒಪ್ಕೊಂಡವರು ನಾವೇ ಎಲ್ಲರೂ ಕೂಡ್ಕೊಂಡು ನಮ್ಮ ಮಟ್ಟಿಗೆ ನಮ್ಮ ಭಾಗದಲ್ಲಿರ್ಬೋದು, ರಾಜ್ಯದಲ್ಲಿ ಬೇರೆ ಬೇರೆ ಹಂತದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಿ ಪಕ್ಷವನ್ನು ಸಂಘಟನೆಯನ್ನು ಎಲ್ಲರೂ ಮಾಡಿದ್ದಾರೆ. ಹಿಂದೆ ಜನಸಂಘದಿಂದ ಇಲ್ಲಿವರೆಗೆ ಸಾಕಷ್ಟು ಜನ ಅಧ್ಯಕ್ಷರಾಗಿದ್ದಾರೆ. ಹಿಂದೆ AK ಸುಬ್ಬಯ್ಯರು ಇದ್ದರು, BB ಶಿವಪುರ ಇದ್ದರು, ಆಮೇಲೆ ಈಶ್ವರಪ್ಪನವರು ಸಾಕಷ್ಟು ಸಲ ಅಧ್ಯಕ್ಷರಾದರು, ಆಮೇಲೆ ಅನಂತಕುಮಾರ್ ಆದರು ಅಧ್ಯಕ್ಷರು, ಆಮೇಲೆ ನಾನು ಅಧ್ಯಕ್ಷನಾಗಿದ್ದೆ. ಹೀಗಾಗಿ ಜನಸಂಘದ ಬಾವರಾಜ್ ದೇಶಪಾಂಡೆ ಅವರು ಜನಸಂಘದ ಸಂದರ್ಭದಲ್ಲಿ ಪಾರ್ಟಿನ ಕಟ್ಟಿಬಿಡಿಸಿದರು. ಜಗನ್ನಾಥ ಜೋಶಿ ಅವರು ಇಲ್ಲಿ ಬಂದು ಹೋದರು. ಲಾಲ್ಕೃಷ್ಣ ಅಡ್ವಾಣಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ವೇವ್ ಬಂತು. ಆ ವೇವ್ದೇನು ಅರ್ಥನೇ ಇಲ್ಲ ಅದಕ್ಕೆ. ಅವೆಲ್ಲವನ್ನು ಮೀರಿ ಕೂಡ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿ ನಾನೇ ಅನ್ನೋ ಮಾತನ್ನ ಹೌದಾ? ಅದು ನಾವು ಒಂದು ಮಾತನ್ನು ಹೇಳ್ತೀನಿ, ನಿಮ್ಮನ್ನ ಮುಖ್ಯಮಂತ್ರಿ ಮಾಡಿ ಈಗಾಗಲೇ ಅದಕ್ಕೆ ಒಂದು ಪತ್ರಿಕೆ ಸಂದರ್ಶನದಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ. ಒಂದು ಯಾವುದೇ ಒಂದು ವ್ಯಕ್ತಿಗೆ ನಾ ಇವರಿಗೆ ಅಂತ ಹೇಳೋದಿಲ್ಲ, ನನ್ನಿಂದಲೇ ಆಯಿತು ಅನ್ನುವಂಥದ್ದು ಅದು ಅಹಂ ಇದೆಯಲ್ಲ, ಅದು ಬಿಟ್ಟು ಹೋಗೋದು ಒಳ್ಳೆಯದು. ಇನ್ಕ್ಲೂಡಿಂಗ್ ನನ್ನನ್ನು ಹಿಡ್ಕೊಂಡೆ ಈ ಒಂದು ಅಹಂ ಅನ್ನುವಂಥದ್ದು ಇರಬಾರ್ದು, ಯಾವುದೇ ಒಂದು ವ್ಯಕ್ತಿಯಲ್ಲಿ ಇರಬಾರ್ದು. ನನ್ನಿಂದಲೇ ಆಯಿತು ಅನ್ನುವಂಥದ್ದು, ಅದಕ್ಕೆ ಕಾಂಟ್ರಿಬ್ಯೂಷನ್ ಭಾಳ ಜನರು ಇರ್ತೈತೆ. ಅದಕ್ಕೊಬ್ಬರು ನಿಮಿತ್ತ ಒಬ್ಬರು ಲೀಡರ್ ಇರ್ತಾರೆ ಅದಕ್ಕೆ. ಹೀಗಾಗಿ ಅದು ಆ ರೀತಿ ಭಾವನೆಯನ್ನು ಮಾಡಿದರೆ ಅದರಲ್ಲಿ ಏನೂ ಅರ್ಥ ಇಲ್ಲ. ಮತ್ತು ಒಂದು ನಾನು ಮುಖ್ಯಮಂತ್ರಿ ಆಗುವಂಥ ಸಂದರ್ಭದಲ್ಲಿ ಹಿಂದಿನ ಒಂದು ಸಂದರ್ಭ ಬಂದಿತ್ತು. ಅವತ್ತು ಅವ್ರು ಚಾಯ್ಸ್ ಮಾಡಿದ್ದು ಸದಾನಂದ ಗೌಡರು. ಹಾಗಾದರೆ ಅವತ್ತೇ ಚಾಯ್ಸ್ ಮಾಡ್ಬೋದಾಗಿತ್ತು ಅನ್ನುವಂಥದ್ದು ಭಾಳ ಜನರು ಶಾಸಕರದ್ದು ಜನಾಭಿಪ್ರಾಯ ಇತ್ತು. ಆಗಲಿಲ್ಲ. ನಮ್ಮದೇ ಸರ್ಕಾರ ಬಂದಾಗ ಭಾರತೀಯ ಜನತಾ ಪಾರ್ಟಿ, ನಾನು ಸಮ್ಮಿಶ್ರ ಸರ್ಕಾರ ಇದ್ದಾಗ ರೆವಿನ್ಯೂ ಮಿನಿಸ್ಟರ್ ಇದೆ, ಅವತ್ತು ರಾಜ್ಯಾಧ್ಯಕ್ಷ ರೆವಿನ್ಯೂ ಮಿನಿಸ್ಟರ್ ಅದೇ. ಆದರೆ ನಮ್ಮದೇ ಸ್ಪಷ್ಟವಾದಂಥ ಬಹುಮತ ಬಂದಂಥ ಸರ್ಕಾರ ಇದ್ದಾಗ ಅವತ್ತು ನನಗೆ ಎಲ್ಲಿ ಕಳಿಸಿದರು? ವಿಧಾನಸಭಾ ಅಧ್ಯಕ್ಷರ ಸ್ಥಾನ ತೆಗೆದುಕೊಳ್ರಿ ಅಂತ ಹೇಳಿದರು. ನಾನು ಅದು ಗೌರವಾನ್ವಿತ ಸ್ಥಾನ, ಅದಕ್ಕೆ ನಿಜವಾಗಿ ರಿಜೆಕ್ಟ್ ಮಾಡುವಂಥದ್ದಲ್ಲ. ಆದರೆ ನಾನು ನಡ್ಕೊಂಡು ಬಂದಂಥ ದಾರಿ, ನನ್ನ ಒಂದು ರಾಜಕೀಯ ಹಿನ್ನೆಲೆ, ರಾಜ್ಯಾಧ್ಯಕ್ಷ, ಲೀಡರ್ ಆಫ್ ಅಪೋಸಿಷನ್ನು, ಕಂದಾಯ ಮಂತ್ರಿಯಾಗಿ ಕೆಲಸ ಮಾಡಿದಂಥದ್ದು, ಇವೆಲ್ಲ ಹಿನ್ನೆಲೆಯಲ್ಲಿ ಆ ಸೀನಿಯಾರಿಟಿ, ಮತ್ತೊಂದು ಪಕ್ಷದ ಸಂಘಟನೆಯಲ್ಲಿ ನನ್ನ ಇನ್ವಾಲ್ವ್ಮೆಂಟು, ಇವನ್ನೆಲ್ಲ ನೋಡಿಕೊಂಡು ಒಂದು ಕ್ರಿಯಾಶೀಲ ರಾಜಕಾರಣ ಮಾಡುವಂಥ ವ್ಯಕ್ತಿಗೆ, ಪಕ್ಷವನ್ನು ಎಲ್ಲ ಹಂತದಲ್ಲಿ ಕಟ್ಟಿ ಬೆಳೆಸೋಂಥ ವ್ಯಕ್ತಿಯನ್ನು ಅವರು ನಿಜವಾಗಿ ಅವ್ರು ಮಾಡಬೇಕಾಗಿದ್ದರೆ ಒಬ್ಬ ಮಿನಿಸ್ಟರ್ನ ಮಾಡಬೇಕಾಗಿತ್ತು. ಅದು ಮಾಡೋ ಬದಲಿ ಅವ್ರ ಚಾಯ್ಸ್ ಏನಿತ್ತು ಸ್ಪೀಕರ್. ಅಂದರೆ ಒಂದು ನಾನೇನೋದು ನಾಯಕನಾಗಿ ಬೆಳಿಬೇಕು, ಲಿಂಗಾಯತ್ ಲೀಡರ್ ಬೆಳಿಬೇಕು ಅನ್ನುವಂಥದ್ದು ನನ್ನ ಮನಸ್ಸಿನಾಗ ಇನ್ನೂ ಎಂದೂ ಇರಲಿಲ್ಲ. ಆದರೆ ಜನ ಬೆಳೆಸ್ತಾರೆ. ಯಾವಾಗಲೂ ಒಬ್ಬ ವ್ಯಕ್ತಿಯನ್ನು ನಾಯಕನಾಗಿ ಬೆಳೆಸೋರು ಜನರಲ್ಲಿ ಆ ಭಾವನೆ ಬಂತು. ಜಗದೀಶ್ ಶೆಟ್ಟರು ಒಬ್ಬ ನಾಯಕನಾಗಿ ಬೆಳೀತಿದ್ದಾನೆ, ಅವ್ರಿಗೆ ನಾವು ಇನ್ನೂ ಹೆಚ್ಚು ಪ್ರೋತ್ಸಾಹ ಕೊಡಬೇಕು, ಶಾಸಕರ ಮನಸ್ಸಿನಲ್ಲಿ ಬಂತು. ಹೀಗಾಗಿ ಅವತ್ತು ಸ್ಪೀಕರ್ ಸ್ಥಾನ ತೆಗೆದುಕೊಂಡಾಗೂ ಸಹಿತ ನಾನು ಎದೆ ಗುಂದಲಿಲ್ಲ. ಇವತ್ತು ಪಕ್ಷ ಯಾವುದೇ ಸ್ಥಾನಮಾನ ಕೊಟ್ಟಾಗೂ ಅಂದು ಒಪ್ಕೊಂಡು ನಾನು ಕೆಲಸ ಮಾಡಿದ್ದೀನಿ. ಅವ್ರು ಪಕ್ಷದ ವರಿಷ್ಠರು ಹೇಳಿದರು, ಯಾರ್ದು ನಿರ್ಧಾರ ಇರಲಿ ಏನೋ ಇರಲಿ,
ಇವತ್ತು ನೀವು ಹೋಗಿ ಆ ಸ್ಥಾನವನ್ನು ತೆಗೆದುಕೊಳ್ಬೇಕು, ಇದು ಪಕ್ಷದ ಸೂಚನೆ ಅಂತ ಹೇಳಿದ ಮೇಲೆ ನಾವು ಪ್ರಾಮಾಣಿಕ ನಿಷ್ಠಾವಂತ ಕಾರ್ಯಕರ್ತನಾಗಿ ನಾನು ಆ ಸ್ಥಾನವನ್ನು ತೆಗೆದು ನಾ ಎಲ್ಲಿವರೆಗೆ ಅರುಣ್ ಜೇಟ್ಲಿ ಅವ್ರಿಗೆ ಹೇಳಿದೆ, ದಯವಿಟ್ಟು ನನಗೆ ಸ್ಪೀಕರ್ ಸ್ಥಾನವನ್ನು ಬೇಡ, ಮಿನಿಸ್ಟ್ರು ಬೇಡ, ಒಬ್ಬ ಶಾಸಕನಾಗಿ ನಿಷ್ಠಾವಂತ ಕಾರ್ಯಕರ್ತ ನಾನು ಕೆಲಸ ಮಾಡ್ತೀನಿ, ನನ್ನಷ್ಟು ಬಿಟ್ಟುಬಿಡಿ ಅಂತ ಹೇಳಿದೆ ನಾನು. ಅದಕ್ಕೆ ಒಪ್ಪಲಿಲ್ಲ ಅವರು. ಇಲ್ಲ, ನೀವು ಮಿನಿಸ್ಟರ್ ಆಗಬೇಕು, ಸ್ಪೀಕರ್ ಆಗಬೇಕು, ಈಗ ಚಾಯ್ಸ್ ಇದೆ, ಸ್ಪೀಕರ್ ನೀವು ಆಗಬೇಕು, ಇದು ಪಕ್ಷದ ಒಂದು ಸೂಚನೆ ಅಂತ ಹೇಳಿದ್ರು. ಅದ್ರ ಪ್ರಕಾರ ನಡ್ಕೊಂಡೆ. ಮತ್ತು ನಾನು ಆವತ್ತು ಸುಮ್ಮನೆ ಕೂತಿದ್ದೆ, ನಾನು ಕೆಲಸ ಮಾಡ್ಕೊಂಡು ಸ್ಪೀಕರ್ ಆಗಿ. ನಾನೇನು ಯಾವುದೇ ಒಂದು ಲಾಬಿ ಮಾಡುವಂಥದ್ದಾಗಲಿ ಮತ್ತೊಂದಾಗಲಿ ಏನೂ ಮಾಡಿರಲಿಲ್ಲ. ಮತ್ತೆ ಶಾಸಕರ ಒಂದು ಧ್ವನಿ ಎತ್ತು. ಅವಾಗ ಏನಾಯಿತು, ಇಲ್ಲ ಅವರು ಹೊರಗೆ ಬರಬೇಕು, ಅವರೇ ನಮಗೆ ಪರ್ಯಾಯ ನಾಯಕರಾಗಬೇಕು ಅಂತ ಯಾಕೆ ಬಂತು? ಅದಕ್ಕೆ ನಾನು ಲಾಬಿ ಮಾಡಿದ್ದೆ ಅಥವಾ ರಿಸಾರ್ಟ್ಗೆ MLA ಕರ್ಕೊಂಡು ಹೋಗಿದ್ದೆ. ನಂದು ಏನಿರಲಿಲ್ಲ ಪಾತ್ರದಲ್ಲಿ. ಅಂದರೆ ಒಬ್ಬ ನಾಯಕನಿಂದ ಗುರುಸುವಂಥದ್ದು ನಮ್ಮ ಶಾಸಕರು ಮಾಡಿದ್ರು, ಜನಾಭಿಪ್ರಾಯ ಮೂಡಿ ಬಂತು. ಹೀಗಾಗಿ ಆ ನಿಲ್ಲಿ ನನ್ನ ಪ್ರೊಜೆಕ್ಷನ್ ಆಯಿತು. ಹೀಗಾಗಿ 2ನೇ ಬಾರಿ ಆ ಅಪರ್ಚುನಿಟಿ ಬಂದಾಗ ಅನಿವಾರ್ಯ ಆಯಿತು. ಅವತ್ತು ಇಡೀ ಶಾಸಕಾಂಗ ಪಕ್ಷದ ಯಾರನ್ನೇ ಒಬ್ಬರು ಕೇಳಿದ್ರು, ಇಲ್ಲ ಇವರೇ ಆಗಬೇಕು ಅನ್ನುವಂಥ ಒಂದು ಭಾವನೆ. ಜನಾಭಿಪ್ರಾಯ ಕೇಳಿದಾಗ ಇವರೇ ಆಗಬೇಕು ಅನ್ನುವಂಥ ಭಾವನೆ. ಹೀಗಾಗಿ ಅವತ್ತು ಇನ್ನಿವಿಟೇಬಲ್ ಜಗದೀಶ್ ಶೆಟ್ಟರ್ನ ಅವತ್ತು ಮುಖ್ಯಮಂತ್ರಿ ಮಾಡೋದು ಇನ್ನಿವಿಟೇಬಲ್ ಆಯಿತು, ಅನಿವಾರ್ಯ ಆಯಿತು. ಅದಕ್ಕೆ ಮಾಡಿದ್ರು ಅಷ್ಟೇ. ಸರಿ ಜಗದೀಶ್ ಶೆಟ್ಟರ್ರೆ, ನೀವು ಬಹಳ ಪ್ರಮುಖವಾದ ಒಂದು ಮಾತನ್ನು ಹೇಳಿದ್ರಿ. ನಾನು ನಡೆದು ಬಂದ ಹಾದಿಯೇ ಬೇರೆ, ಆದರೆ ಪಕ್ಷ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬಂದಾಗ ನಾನು ಕುಳಿತ ಸ್ಥಾನವೇ ಬೇರೆ ಅನ್ನುವಂಥದ್ದು. ಆ ಬಗ್ಗೆ ನಾನು ನಿಮ್ಮ ಹತ್ರ ಚರ್ಚೆಯನ್ನು ಮಾಡ್ತೇನೆ. ಅದಕ್ಕೂ ಮೊದಲು ಜಗದೀಶ್ ಶೆಟ್ಟರ್ ಅವರೊಂದಿಗಿನ ವಿಶೇಷ ಸಂವಾದದಲ್ಲಿ ಈಗ ಒಂದು ಬ್ರೇಕ್.